ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮೊಟ್ಟೆ ಗುದಿದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಅದ್ರದ್ದು ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಸೊ ಅದಕ್ಕೆ 3 ಸ್ಪೂನ್ ಕಡಲೆ, 1 ನಿಂಬೆಹಣ್ಣು ಮತ್ತು ಒಂದು ಟೊಮೆಟೊ ಮತ್ತು ಇದು ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಇದು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ರುಬ್ಕೊಂಡಿರೋ ಪೇಸ್ಟ್ ಇದು 1 ಸ್ಪೂನಷ್ಟು ಮತ್ತು ಒಂದು ಈರುಳ್ಳಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಮತ್ತು 3 ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಲ್ಲಿ ನಾವು ಒಂದೆರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀವಿ ಮತ್ತು 3 ಸ್ಪೂನಷ್ಟು ಕಾಯಿ ತುರಿ, ಉಪ್ಪು. ಇಲ್ಲಿ ನಾವು ಮೊಟ್ಟೆ ಗುದಿ, ಲಿವರ್, ಗುರ್ದ ಮತ್ತು ಗುರ್ದೆ ತೊಗೊಂಡಿದ್ದೀವಿ. ಇವಾಗ ಒಂದು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀವಿ. ಎಣ್ಣೆ ಒಂಚೂರು ಕಾದ್ಮೇಲೆ ಅದು ಮೆಣಸಿನ್ಕಾಯಿ ಹಾಕೋತಿದ್ದೀವಿ. ಒಂಚೂರು ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ರುಬ್ಬಿಟ್ಕೊಂಡು ಪೇಸ್ಟ್ ಹಾಕೋತಿದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಇವಾಗ ನೋಡಿ ಮೊಟ್ಟೆ ಗುದ್ದಿ ಎಲ್ಲ ಹಾಕೊಂಡಿದ್ದೀವಿ. ಸ್ಪೇರ್ ಬಚ್ಚಲ್ಲ ಒಂದೊಂದಾಗಿ. ಟೊಮೆಟೊ ಹಾಕೋತಿದ್ದೀವಿ, ಕಡಲೆಬೇಳೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಎಲ್ಲದನ್ನ. ಎಷ್ಟು ನೀರು? ಕುಕ್ಕರ್ ಮುಚ್ಚೆ ಕೂಗಿಸ್ಬೇಕಾ? ಎಷ್ಟೊತ್ತು? ಎಷ್ಟು ವಿಷಲು? ಕಾಯಿ ತುರಿನಾ? ಇದಕ್ಕೆ ಲಿವರ್ ಹಾಕೋತಿದ್ದೀವಿ. ನೋಡಿ, ಇವಾಗ ಮೊಟ್ಟೆ ಗುದಿ ಹಾಕೋತಿದ್ದೀವಿ. ಇವಾಗ ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇವಾಗ ಇದನ್ನು ಕುಕ್ಕರ್ ಮುಚ್ಚಿ ಒಂದು 4 ವಿಷಲ್ಗೆ ಕೂಗಿಸ್ಬೇಕು. 4 ವಿಷಲ್ ಕೂಗಿಸಾಗಿದೆ. ನೋಡಿ, ಆಗಿದೆ ಇದು. ನೋಡಿ, ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.